ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ನಾವು ಸ್ವೀಟ್ಸ್ ತಗೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾವು ಈಗ ಎಲ್ಲಿ ಸ್ಟಾಪ್ ಹಾಕಿದ್ದೀವಿ ಅಂತಂದರೆ ಬಿಸಿ ಬಿಸಿ ಬೋಂಡ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ ಇಲ್ಲಿ, ಜೊತೆಗೆ ಮಳೆ ಬೇರೆ. ಬಿಸಿ ಬಿಸಿ ಇವರು ಅಂಗಡಿಗೆ ಬಂದಾಗ ಎಷ್ಟು ಬರುತ್ತೆ ಅಂತ ಕೇಳಬೇಕಲ್ವಾ. ಸೊ ಇವಾಗ ನಾವು 10 ರೂಪೀಸಿಗೆ ತಗೋತಾ ಇದ್ರೆ 10 ರೂಪೀಸಿಗೆ ಎಷ್ಟು ಬರುತ್ತೆ ಅಂತ ಕೇಳಬೇಕು. ಇವ್ರು ಹಂಗಲ್ಲ, 10 ರೂಪೀಸಿಗೆ 2 ಬರುತ್ತಾ ಅಣ್ಣ, 3 ಬರುತ್ತೆ, ಇವರೇ ಹೇಳ್ಬಿಡ್ತಾರೆ. ಅವ್ರಿಗೆ ಚಾನ್ಸೇ ಕೊಡೋದಿಲ್ಲ. ಬಿಸಿ ಇಲ್ವಂತೆ. ತಣ್ಣಗಿದೆ. ಆಲೂಗಡ್ಡೆ ಬೋಂಡ ಫುಲ್ ಬಿಸಿ ಬಿಸಿ ಇದೆ ಇದು. ಬರ್ಡೇಗೆ ಅಥವಾ ಆನಿವರ್ಸರಿಗೆ ಎಲ್ಲರೂ ಕೇಕ್ ತಗೊಂಡು ಹೋಗ್ತಾರೆ. ಬಟ್ ನಾವು ನೋಡಿ ಕಾಂತಿ ಸ್ವೀಟ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆನಿವರ್ಸರಿ. ನನ್ನ ಬರ್ಡೇ ಆಗಿದ್ದು ಕರೆಕ್ಟ್, ನಾವು ಅಪ್ಪ ಅಮ್ಮ ಮದುವೆ ಆಗಿದ್ದು ಕರೆಕ್ಟ್ 1 ವರ್ಷಕ್ಕೆ ನಾನು ಹುಟ್ಬಿಟ್ಟಿದ್ದೀನಿ. ಸೆಪ್ಟೆಂಬರ್ 16th ನನ್ನ ಬರ್ಡೇ, ಸೆಪ್ಟೆಂಬರ್ 18th ವೆಡ್ಡಿಂಗ್ ಆನಿವರ್ಸರಿ. ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಮ್ಗೆ ಬೂಂದಿ ಕೊಡ್ತಾ ಇದ್ದಾರೆ. ಬಸ್ ನಾವು ಸ್ವೀಟ್ ತಂದಿದ್ದೀವಿ. ಇಲ್ಲಿ ಸ್ವೀಟ್ ಮೇಲೆ ಸ್ವೀಟ್ ಕೊಡ್ತಿದ್ದಾರೆ. ಏನು ಸ್ವೀಟ್ಸ್. ಇವತ್ತು ನಮ್ಮಮ್ಮ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಏನು ಅಡುಗೆ ಮಾಡಿದ್ದಾರೆ ಅಂತಂದರೆ ಪೂರಿ, ಪಾಯಸ, ಇದ್ಕಿನ ಬೇಳೆ ಸಾರು ಆ್ಯಂಡ್ ಅನ್ನ. ಸೊ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನೆನ್ನೆ ನಾವು ಹೊರಡೋಷ್ಟರಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಆ್ಯಂಡ್ ಇದು ನೆಕ್ಸ್ಟ್ ಈವ್ನಿಂಗ್ ವ್ಲಾಗ್. ಸೊ ನೆನ್ನೆ ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆದರೆ ಇವತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ನಾನು ಮನೆ ಬಿಡಬೇಕಾದ್ರೆ ನನಗೆ KFC ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಈವ್ನಿಂಗ್ ಆಗೋಷ್ಟರಲ್ಲಿ ಅದು ಬರ್ಗರ್ ಆಗಿ ಟರ್ನ್ ಆಗಿಬಿಟ್ಟಿದೆ. ಸೊ ಇಲ್ಲೇ ಹತ್ತದಲ್ಲಿ ಮೆಕ್ಡೊನಾಲ್ಡ್ಸ್ ಹೊಸದಾಗಿ ಓಪನ್ ಆಗಿತ್ತು. ಹಾಗೆ ನೋಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಹೊಸಕೋಟೆ ಸುತ್ತಮುತ್ತ ಯಾರ್ಯಾರಿದ್ದೀರಾ ಅವರೆಲ್ಲರೂ ಈ ಪ್ಲೇಸಿಗೆ ಬಂದಿದ್ದೀವಿ. ರೆಡಿ 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 ಬರ್ಡೇ ಬಂದು ಮೆಕ್ಡೊನಾಲ್ಡ್ಸ್ ಬರ್ಡೇ ಬಲ್ಗೆ मेरा कॉल है